ವೀಕ್ಷಕರೇ ನಮಸ್ಕಾರ. ಬಿಗ್ ಬಾಸ್ ಇವತ್ತಿನ ಎಪಿಸೋಡ್ನ ಮೊದಲ ಪ್ರೋಮೋ ಕೂಡ ಅಪ್ಡೇಟ್ ಆಗಿದೆ. ಸೊ ಈ ಒಂದು ಪ್ರೋಮೋದಲ್ಲಿ ಸ್ಪರ್ಧಿಗಳಿಗೆ ಬಿಗ್ ಬಾಸ್ ಒಂದು ದಿನಸಿ ಪಡ್ಕೊಳ್ಳೋಕ್ಕೋಸ್ಕರ ಒಂದು ಟಾಸ್ಕ್ನ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಈ ಒಂದು ಟಾಸ್ಕ್ ಇಂಟ್ರೆಸ್ಟಿಂಗ್ ಆಗಿದೆ. ಅಷ್ಟೇ ಅಲ್ಲದೆ ಈ ಒಂದು ಟಾಸ್ಕ್ ಮಧ್ಯೆ ಅಶ್ವಿನಿ ಮತ್ತು ಗಿಲ್ಲಿಯ ಮಧ್ಯೆ ಸ್ವಲ್ಪ ವಾದ ವಿವಾದಗಳು ನಡೆದಿದ್ದಾವೆ ಅಂತಲೂ ಕೂಡ ಹೇಳ್ಬೋದು. ಬನ್ನಿ ಈ ಒಂದು ಪ್ರೋಮೋನ ರಿವ್ಯೂ ಮಾಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸ್ತಾ ಬಂದು ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲದೆ ಪಕ್ಕದ ಬೆಲ್ ಐಕಾನ ಕ್ಲಿಕ್ ಮಾಡಿ. ಹೌದು ವೀಕ್ಷಕರೇ, ಪ್ರತಿ ವಾರ ಇವರಿಗೆ ದಿನಸಿಗಳನ್ನ ಕೊಡಬೇಕಂದ್ರೆ ಬಿಗ್ ಬಾಸ್ ಒಂದು ಚಟುವಟಿಕೆಯಾರ ಕೊಡುತ್ತೆ, ಇಲ್ಲ ಒಂದು ಟಾಸ್ಕ್ ಆರ ಕೊಡುತ್ತೆ. ಸೊ ಅದೇ ರೀತಿ ಕೂಡ ಈ ವಾರನೂ ಕೂಡ ಇವರು ದಿನಸಿಗಳನ್ನ ಪಡ್ಕೋಬೇಕು, ಅಂದರೆ ಈ ವಾರಕ್ಕಾಗುವಷ್ಟು ದಿನಸಿಗಳನ್ನ ಪಡ್ಕೋಬೇಕಂದ್ರೆ ಸೊ ಬಿಗ್ ಬಾಸ್ ಒಂದು ಟಾಸ್ಕ್ನ ಕೊಟ್ಟಿದ್ದಾರೆ. ಈ ಒಂದು ಟಾಸ್ಕಲ್ಲಿ ವಿನ್ ಅಂದರೆ ಇವರಿಗೆ ಸೊ ಈ ವಾರದ ಪ್ರತಿ ದಿನಸಿಗಳು ಸಿಗುತ್ತೆ ಅಂತಲೂ ಕೂಡ ಹೇಳ್ಬೋದು. ಈಗ ಬಿಗ್ ಬಾಸ್ ಯಾವ ರೀತಿಯ ಒಂದು ಟಾಸ್ಕ್ನ ಕೊಟ್ಟಿದ್ದಾರೆ ಅಂದರೆ ಸೊ ಸ್ಕ್ರೀನಲ್ಲಿ, ಅಂದರೆ ಟಿ ವಿ ಸ್ಕ್ರೀನಲ್ಲಿ ಒಂದು ಲೊಕೇಶನ್ನ ತೋರಿಸುತ್ತೆ. ಅಂದರೆ ಇವಾಗ ಕಿಚನ್ ಏರಿಯಾ, ಸ್ವಿಮ್ಮಿಂಗ್ ಪೂಲು, ವಾಶ್ರೂಮು, ಆ ರೀತಿ ಕಿಚನ್ ಏರಿಯಾಗಳನ್ನ ತೋರಿಸುತ್ತೆ. ಆ ಕಿಚನ್ ಏರಿಯಾದಲ್ಲಿ ಹೋಗಿ ಇವರು 10 ಸೆಕೆಂಡ್ಗಳ ಕಾಲ ಅಲ್ಲಿ ಡ್ಯಾನ್ಸ್ನ ಮಾಡಬೇಕು. ಆ 10 ಸೆಕೆಂಡ್ ಒಳಗಡೆ ಹೋಗಿ ಡ್ಯಾನ್ಸ್ನ ಮಾಡಬೇಕು. 10 ಸೆಕೆಂಡ್ ಒಳಗಡೆ ಹೋಗ್ದೇನೆ ಅಲ್ಲೇ ಎಲ್ಲರೂ ನಿಂತ್ಕೊಂಡ್ರಪ್ಪ ಅಂದರೆ ಸೊ ಆ ದಿನಸಿಗಳು ಒಂದೊಂದೇ ಬಾಕ್ಸ್ಗಳು ಕ್ಯಾನ್ಸಲ್ ಆಗುತ್ತೆ ಅಂತಲೂ ಕೂಡ ಹೇಳ್ಬೋದು. ಅಂದರೆ ಇಷ್ಟು ಟ್ರೈಗಳನ್ನ ಅಂತ ಕಳಿಸ್ಕೊಡ್ತಾರೆ ಅವರಿಗೆ. ಅವರು ಈ ಒಂದು ಟ್ರೈಗಳಂದರೆ ಈಗ 10 ಟ್ರೈ ಕಳಿಸ್ತಾರೆ ಅಂದರೆ 10 ಲೊಕೇಶನಲ್ಲಿ ಡ್ಯಾನ್ಸ್ ಮಾಡಬೇಕು. ಅಂದರೆ 10 ಸೆಕೆಂಡ್ ಒಳಗಡೆ ಎಲ್ಲ ಸ್ಪರ್ಧಿಗಳು ಆ ಲೊಕೇಶನ್ಗೆ ಹೋಗಿ ಡ್ಯಾನ್ಸ್ ಮಾಡಬೇಕು. ಬೈ ಮಿಸ್ಟೇಕಾಗಿ ಒಬ್ಬರೇನಾದರೂ ಲೇಟಾಗಿ ಹೋದ್ರಪ್ಪ ಅಂದರೆ ಅವರಿಗೆ ಒಂದು ಬ್ಯಾಸ್ಕೆಟ್ ಕ್ಯಾನ್ಸಲ್ ಆಗುತ್ತೆ ಅಂತಲೂ ಕೂಡ ಹೇಳ್ಬೋದು. ಸೊ ಅದೇ ರೀತಿ ಈಗ ಒಂದು ಟಾಸ್ಕ್ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ಈ ಒಂದು ಟಾಸ್ಕು. ಎಲ್ಲ ಸ್ಪರ್ಧಿಗಳು ತುಂಬ ಚೆನ್ನಾಗಿ ಡ್ಯಾನ್ಸ್ ಕೂಡ ಮಾಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಮೊದಲಿಗೆ ಇಲ್ಲಿ ಇವರಿಗೆ ಗಾರ್ಡನ್ ಏರಿಯಾ ಅಂತ ಒಂದು ಟಿ ವಿಲಿ ತೋರಿಸಿದೆ. ಸೊ ಗಾರ್ಡನ್ ಏರಿಯಾ ಅಂದಮೇಲೆ ಸೊ ಅಲ್ಲಿ ಹೊರಗಡೆ ಹೋಗಿ 10 ಸೆಕೆಂಡ್ ಒಳಗಡೆ ಹೋಗಿ ಅಲ್ಲಿ ಡ್ಯಾನ್ಸ್ ಮಾಡಬೇಕು. ಸೊ ಮೊದಲೇ ಲೊಕೇಶನ್ ಕಂಪ್ಲೀಟ್ ಮಾಡ್ತಾರೆ ಅಂತಲೂ ಕೂಡ ಹೇಳ್ಬೋದು. ಇನ್ನು ನೆಕ್ಸ್ಟ್ ಲೊಕೇಶನ್ ಬಂದುಬಿಟ್ಟು ಗಾರ್ಡನ್ ಏರಿಯಾ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ಇವರಿಗೆ ಎಲ್ಲೋ ಬೆಡ್ರೂಮ್ ಅಂತ ಒಂದು ಕೊಡುತ್ತೆ. ಸೊ ಅಲ್ಲಿ 5 ಸೆಕೆಂಡ್ಸ್ ಅಷ್ಟೇ ಕೊಡ್ತಾರೆ. ಯಾಕಪ್ಪ ಅಂದರೆ ತುಂಬ ಹತ್ತಿರ ಇರೋ ಕಾರಣ ಸೊ ಸೆಕೆಂಡ್ಸ್ಗಳನ್ನ ಕಡಿಮೆ ಮಾಡ್ತಾರೆ. ಸ್ವಲ್ಪ ದೂರ ಇರೋದಕ್ಕೆ ಸೊ 10 ಸೆಕೆಂಡ್ 15 ಸೆಕೆಂಡ್ನ ಕೊಡ್ತಾರೆ. ಸೊ ಇಲ್ಲಿ ಮೊದಲನೇದು ಕಂಪ್ಲೀಟ್ ಮಾಡಿದ್ರು. ಸೊ ಎರಡನೇದು ಕೂಡ ಎಲ್ಲೋ ಬೆಡ್ರೂಮ್ ಸೆಕೆಂಡ್ನ ಅಲ್ಲೂ ಕೂಡ ಕಂಪ್ಲೀಟ್ ಮಾಡ್ತಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ನೆಕ್ಸ್ಟ್ ಬಂದುಬಿಟ್ಟು ಇವರಿಗೆ ಸ್ವಿಮ್ಮಿಂಗ್ ಪೂಲ್ ಕೊಡ್ತಾರೆ. ಸೊ ಸ್ವಿಮ್ಮಿಂಗ್ ಪೂಲಿಗೆ 10 ಸೆಕೆಂಡು. ಸೊ ಅಲ್ಲಿ ಒಳಗಡೆ ಬಿದ್ದುಬಿಟ್ಟು ಡ್ಯಾನ್ಸ್ ಮಾಡಬೇಕಾಗುತ್ತೆ. ಸೊ ಎಲ್ಲ ಸ್ಪರ್ಧಿಗಳು ಆ ನೀರಲ್ಲಿ ಬಿದ್ದು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಇಲ್ಲಿ ಮಾಳು ಮಾತ್ರ ಸೊ ರಘು ಅವರ ಬೆನ್ನ ಮೇಲೆ ಹತ್ಕೊಂಡು ಫುಲ್ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಸೊ ಗಿಲ್ಲಿ ಅವರು ಅಷ್ಟೇ ಅಲ್ಟಿಮೇಟ್ ಆಗಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಕೆಲವೊಂದಿಷ್ಟು ಲೊಕೇಶನ್ಗಳನ್ನ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಮಾಡಿದ್ದಾರೆ. ಸೊ ಇವತ್ತು ದಿನಸಿಗಳನ್ನ ಪಡ್ಕೋಬೇಕಂದ್ರೆ ಸೊ ಈ ಒಂದು ಟಾಸ್ಕ್ನ ಅವರು ಕಂಪ್ಲೀಟ್ ಮಾಡಲೇಬೇಕಾಗುತ್ತೆ. ಸೊ ಅದೇ ರೀತಿ ಈಗ ಒನ್ ಬೈ ಕಂಪ್ಲೀಟ್ ಮಾಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಇವರಿಗೆ ಲಾಸ್ಟಲ್ಲಿ ಸೊ ಬಿಗ್ ಬಾಸ್ ಕಿಚನ್ ಏರಿಯಾ 10 ಸೆಕೆಂಡ್ ಅಂತ ಕೊಡುತ್ತೆ. ಆಗ ಎಲ್ಲ ಸ್ಪರ್ಧಿಗಳು ಕೂಡ ಓಡಿ ಹೋಗ್ತಾರೆ. ಸೊ ಅಶ್ವಿನಿ ಅವ್ರು ಏನು ಮಾಡ್ತಾರೆ, ಸ್ವಲ್ಪ ಸೆಕೆಂಡ್ನಲ್ಲಿ ಲೇಟಾಗಿ ಹೋಗಿಬಿಡ್ತಾರೆ. ಸೊ ಆ ಒಂದು ಕಾರಣ ಬಿಗ್ ಬಾಸು ಸೊ ಅಶ್ವಿನಿ ಅವರು ತುಂಬ ಲೇಟಾಗಿ ಬಂದಿರೋ ಕಾರಣ ಈ ಸುತ್ತಿನಲ್ಲಿ ಈ ಮನೆ ಸೋತಿದೆ ಅಂತಲೂ ಕೂಡ ಹೇಳಿದ್ದಾರೆ. ಸೊ ಈ ಒಂದು ಕಾರಣಕ್ಕೆ ಸೊ ಇಲ್ಲಿ ಗಿಲ್ಲಿ ಮತ್ತು ಅಶ್ವಿನಿಯ ಮಧ್ಯೆ ವಾದ ವಿವಾದಗಳು ನಡೀತಾ ಇದ್ದಾವೆ ಅಂತಲೂ ಕೂಡ ಹೇಳ್ಬೋದು. ಸೊ ಗಿಲ್ಲಿ ಅವ್ರು ಏನು ಹೇಳ್ತಾರೆ, ಪ್ರತಿ ಸರನೂ ಇದೇ ಆಯ್ತಲ್ಲಪ್ಪ, ಬರೀ ಇದೇ ಆಯಿತು ಇವ್ರದ್ದು ಅನ್ನೋ ರೀತಿಯಲ್ಲಿ ಮಾತಾಡಿದಾಗ ಸೊ ಈ ಮಾತಿಗೆ ಅಶ್ವಿನಿ ಅವರು ರಿಯಾಕ್ಟ್ ಮಾಡ್ತಾರೆ. ಸೊ ಇಲ್ಲಿ ಅಶ್ವಿನಿ ಅವ್ರು ಹೇಳ್ತಾರೆ, ನೀನು 2 ಸಾರಿ ಒಂದಿಷ್ಟು ಬ್ಯಾಸ್ಕೆಟ್ಗಳನ್ನ ಹಾಳು ಮಾಡಿದ್ಯಾ, ಸೊ ಆವಾಗ ನಿಮ್ಗೆ ಗೊತ್ತಾಗಲಿಲ್ವ ಅನ್ನೋ ರೀತಿಯಲ್ಲಿ ಮಾತಾಡಿದಾಗ ಸೊ ಇಲ್ಲಿ ಗಿಲ್ಲಿ ಅವ್ರು ಏನು ಹೇಳ್ತಾರೆ, ಈ ಒಂದು ಆಟಕ್ಕೆ ರಿವೆಂಜ್ ಆಯಿತು, ಸೊ ನಾ ಮಾಡಿದೆ ಅಂತ ನೀವು ಮಾಡ್ತಾ ಇದ್ದೀರಾ ಅಂದಾಗ ಸೊ ಅಶ್ವಿನಿ ಅವರು ಹೌದು ನಾ ಮಾಡ್ತಾ ಇದ್ದೀನಿ ಏನು ಇವಾಗ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಸೊ ಆಗ ಗಿಲ್ಲಿ ಅವ್ರು ಏನು ಹೇಳ್ತಾರೆ, ನಾವು ಬೇಕು ಅಂತ ಮಾಡ್ತೀವ, ಬೈ ಮಿಸ್ಟೇಕ್ ಆಗಿ ಆಗಿರುತ್ತೆ, ಸೊ ಅದನ್ನೇ ತೊಗೊಂಡು ನೀವೇನು ಮಾತಾಡ್ತೀರಾ ಅನ್ನೋ ರೀತಿಯಲ್ಲಿ ಸ್ವಲ್ಪ ವಾದ ವಿವಾದಗಳು ನಡೆದಿದ್ದಾವೆ ಅಂತಲೂ ಕೂಡ ಹೇಳ್ಬೋದು. ಆಲ್ಮೋಸ್ಟ್ ಇವತ್ತಿನ ಎಪಿಸೋಡ್ನಲ್ಲಿ ಈ ಒಂದು ಟೆಲಿಕಾಸ್ಟ್ ಆಗುತ್ತೆ ಅಂತಲೂ ಕೂಡ ಹೇಳ್ಬೋದು. ಸೊ ನಿಮ್ಮ ಪ್ರಕಾರ ಇಲ್ಲಿ ಅಶ್ವಿನಿ ಅವರು ಮಾಡಿದ್ದು ಸರಿ ಇದೆಯಾ? ಆಲ್ಮೋಸ್ಟ್ ಬೈ ಮಿಸ್ಟೇಕಾಗಿ ಲೇಟಾಗಿ ಹೋಗಿದ್ರು, ಓಕೆ, ಬಟ್ ಇಲ್ಲಿ ಗಿಲ್ಲಿ ಅವರು ಸ್ವಲ್ಪ ಮಾತಾಡೋದ್ರಲ್ಲಿ ಸ್ವಲ್ಪ ತಪ್ಪು ಮಾಡಿದ್ರು ಅಂತ ಅನಿಸುತ್ತೆ. ಬಟ್ ಯಾಕಂದರೆ ಕೆಲವು ವಿಚಾರಗಳಲ್ಲಿ ಸ್ವಲ್ಪ ಹೋಗೋದು ಲೇಟ್ ಆಯಿತು, ಬಟ್ ಅದರಲ್ಲಿ ಅಶ್ವಿನಿ ಅವರು ತುಂಬ ಲೇಟ್ ಮಾಡಿದ್ರು ಅಂತಲೂ ಕೂಡ ಹೇಳ್ಬೋದು. ಅಷ್ಟರಲ್ಲಿ ಕೊನೆಯಲ್ಲಿ ಇವರು ಇಂಡೈರೆಕ್ಟಾಗಿ ಹೇಳ್ತಾ ಇದ್ದಾರೆ, ಸೊ ನಾನು ಬೇಕು ಅಂತಲೇ ಮಾಡ್ದೆ ಏನು ಇವಾಗ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಸೊ ನಿಮಗೆಲ್ಲ ಗೊತ್ತಿರ್ಬೋದು, ಸೊ ನಿನ್ನೆ ಎಪಿಸೋಡ್ನಲ್ಲಿ ಮನೆಗೆ ವೈಲ್ಡ್ ಕಾರ್ಡ್ ಆಗಿ ಎಂಟ್ರಿ ಆದಂತಹ ರಜತ್ ಮತ್ತು ಚೈತ್ರ ಅವರು ಸೊ ಗೆಸ್ಟ್ಗಳಾಗಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿದ್ದಾರೆ. ಸೊ ತುಂಬ ಜನಕ್ಕೆ ಟ್ವಿಸ್ಟ್ ಆಗಿತ್ತು, ಸೊ ನಮಗೂ ಕೂಡ ಟ್ವಿಸ್ಟ್ ಆಗಿತ್ತು. ಅಲ್ಲಿರುವಂಥ ಸ್ಪರ್ಧಿಗಳು ತುಂಬ ಖುಷಿಯಾಗಿದೆ ಇವರು ಹೋಗಿದ್ದು. ಬಟ್ ಕೆಲವೊಂದು ಕಡೆ ಸ್ವಲ್ಪ ಪ್ರೇಕ್ಷಕರು ಕೂಡ ಬೇಜಾರಿದೆ, ಒಳ್ಳೆ ಎಂಟರ್ಟೈನ್ಮೆಂಟೇ ಸಿಗ್ತಾ ಇತ್ತು. ಬಟ್ ಇನ್ಮೇಲೆ ಅದಕ್ಕೂ ಎಂಟರ್ಟೈನ್ಮೆಂಟ್ ಸಿಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಆಗುತ್ತೆ. ಬಟ್ ಈಗ ಕೊಟ್ಟಿರುವಂಥ ಈ ಒಂದು ಟಾಸ್ಕ್ನಲ್ಲಿ ಸೊ ಇಲ್ಲಿ ಅಶ್ವಿನಿ ಅವರ ಮಾಡಿದ ಎಡವಟ್ಟಿಗೆ ಸೊ ಬಿಗ್ ಬಾಸ್ ಮನೆ ಒಂದು ರೌಂಡ್ನಲ್ಲಿ ಸೊ ಒಂದು ಬ್ಯಾಸ್ಕೆಟ್ನ ಕಳ್ಕೊಂಡಿದೆ ಅಂತಲೂ ಕೂಡ ಹೇಳ್ಬೋದು. ಯಾಕಂದರೆ ಇವರು ಇದೇ ರೀತಿ ತಪ್ಪು ಮಾಡ್ತಾ ಇದ್ದರೆ ಸೊ ಮನೆಯ ದಿನಸಿಗಳನ್ನ ಸ್ವಲ್ಪ ಕಳ್ಕೊತಾರೆ ಅಂತಲೂ ಕೂಡ ಹೇಳ್ಬೋದು. ಬಟ್ ಕೆಲವೊಂದಿಷ್ಟು ರೌಂಡ್ಸ್ಗಳನ್ನ ಕಂಪ್ಲೀಟ್ ಮಾಡಿದ್ದಾರೆ. ಸೊ ಕೊನೆ ಕಿಚನ್ ಏರಿಯಾದಲ್ಲಿ ಸ್ವಲ್ಪ ಅಶ್ವಿನಿ ಅವರು ಲೇಟಾಗಿ ಹೋದ ಕಾರಣ ಸೊ ಈ ಒಂದು ರೌಂಡಲ್ಲಿ ಸೋತಿದ್ದಾರೆ ಅಂತ ಬಿಗ್ ಬಾಸ್ ಇಂಡೈರೆಕ್ಟಾಗಿ ಹೇಳಿದ್ದಾರೆ. ಸೊ ಈ ಒಂದು ವಿಚಾರದಲ್ಲಿ ಗಿಲ್ಲಿ ಅವರು ಸೊ ಅಶ್ವಿನಿ ಅವರಿಗೆ ಕ್ವಶನ್ ಮಾಡಿ ಕೇಳಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಪ್ರತಿ ಸಲ ಹೇಳ್ತಾ ಇರ್ತೀವಿ, ಬರೀ ಇದನ್ನೇ ಮಾಡ್ತೀರಲ್ಲ, ಗೊತ್ತಾಗಲ್ವ ಅಷ್ಟು ಅನ್ನೋ ರೀತಿಯಲ್ಲಿ ಮಾತಾಡಿದಾಗ
ಸೊ ಈ ಒಂದು ವಿಚಾರಕ್ಕೆ ಇಲ್ಲಿ ಅಶ್ವಿನಿ ಅವ್ರು ಏನು ಹೇಳ್ತಾರೆ, ಪ್ರತಿ ಸಲ ನೀನೇ ಹಿಂಗೆ ಮಾಡ್ತೀಯಲ್ಲ, ಸುಮಾರು ಸತಿ ಬ್ಯಾಸ್ಕೆಟ್ನ ಹಾಳು ಮಾಡಿದೀಯಾ, ಸೊ ಅದು ಅವಾಗ ಗೊತ್ತಾಗಿಲ್ವಾ ನಿನಗೆ ಅನ್ನೋ ರೀತಿಲಿ ಮಾತಾಡಿದಾಗ, ಸೊ ಇಲ್ಲಿ ಅವ್ರು ಏನು ಹೇಳ್ತಾ ಇದ್ದಾರೆ, ಸೊ ಈ ಒಂದು ಆಟಕ್ಕೆ ಇದನ್ನ ರಿವೆಂಜ್ ಮಾಡ್ತಾ ಇದ್ದಾರೆ, ಸೊ ನಾನೇನೋ ಬೈ ಮಿಸ್ಟೇಕಾಗಿ ಮಾಡಿರ್ತೀನಿ, ಸೊ ನೀವೇ ಅದನ್ನ ರಿಯಲಾಗಿ ಮಾಡ್ತಾ ಇದ್ದೀರಾ ಅಂತ ಕೇಳಿದಾಗ, ಸೊ ಹೌದು ನಾನು ಬೇಕು ಅಂತಲೇ ಮಾಡಿದೆ, ಏನು ಇವಾಗ ಅನ್ನೋ ರೀತಿಲಿ ಮಾತಾಡ್ತಾ ಇದ್ದಾರೆ. ಬಟ್ ಯಾಕೆ ಈ ರೀತಿ ಮಾತಾಡ್ತಾ ಇದ್ದಾರೆ ಗೊತ್ತಿಲ್ಲ. ಸೊ ಒಂದು ಟಾಸ್ಕ್ ಅಂದಮೇಲೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ, ಬಟ್ ಸ್ವಲ್ಪ ಜೋರಾಗಿ ನಡೆದಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಬಟ್ ಈ ಒಂದು ಪ್ರೋಮೋದಲ್ಲಿ ಅದನ್ನ ಕ್ಲಿಯರಾಗಿ ತೋರಿಸಿಲ್ಲ. ಯಾರು ಇನ್ನೂ ಈ ಒಂದು ಪ್ರೋಮೋ ನೋಡಿಲ್ಲ, ಆಲ್ರೆಡಿ ಕಲರ್ಸ್ ಕನ್ನಡ ಅಫಿಷಿಯಲ್ ಪೇಜಲ್ಲಿ ಪ್ರೋಮೋ ಕೂಡ ಅಪ್ಡೇಟ್ ಆಗಿದೆ, ಹೋಗಿ ನೋಡ್ಬೋದು. ಸೊ ನೋಡಿದ ಮೇಲೆ ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸ್ಬೋದು. ಫ್ರೆಂಡ್ಸ್, ಇವತ್ತಿನ ಅಪ್ಡೇಟ್ ಇಷ್ಟ ಆಗಿತ್ತು ಫ್ರೆಂಡ್ಸ್. ಇದೇ ರೀತಿ ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಾ ಇರಿ. ಮತ್ತೆ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ಅಪ್ಡೇಟಲ್ಲಿ ಅಂತ ಹೇಳ್ತಾ ಬಾಯ್ ಬಾಯ್ ಫ್ರೆಂಡ್ಸ್.